ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈ ಸೀಕ್ವೆನ್ಸ್ ಇದು ಬಂದು ಕ್ಲೈಮ್ಯಾಕ್ಸ್ ಒಂದು ಚೇಸ್ ಮಾಡ್ತಾ ಇದ್ದೀವಿ. ಇಂಡಿಯನ್ ಸಿನಿಮಾ ಹಿಸ್ಟ್ರಿನಲ್ಲೇ ಮಿನಿಮಮ್ ಒಂದು ಈ 30 ವರ್ಷ ಪೀರಿಯಡ್ನಲ್ಲಿ ಈ ಸೀಕ್ವೆನ್ಸ್ ಬಂದಿರಲ್ಲ. ಬಿಕಾಸ್ ಇದು ನಾವು ಎತ್ತುಗಳ ಚೇಸು ನಾವು R&D ಮಾಡೋಕ್ಕೆ ಹೋದಾಗ ಈ ರೀಸೆಂಟ್ ಟೈಮ್ನಲ್ಲಿ ಬಂದೇ ಇಲ್ಲ. ಅದು ತುಂಬ ಸ್ಪೆಷಲ್ ಆಗಿರುತ್ತೆ ಈ ನಮ್ಮ ಸಿನಿಮಾದಲ್ಲಿ. ರೆಗ್ಯುಲರ್ ಆ್ಯಕ್ಷನ್ ಹೊಡಿಬಡಿ ಆ ಥರದ್ದು ಇಲ್ದಿರ ಒಂದು ಎತ್ತುಗಳ ಜೊತೆ ತುಂಬ ರಿಯಲಿಸ್ಟಿಕ್ ಆಗಿ ಮತ್ತು ಅನಿಮಲ್ಸ್ ಜೊತೆಗೆ ಎಮೋಷನ್ಸು ಈ ಸಿನಿಮಾದಲ್ಲಿ ಬಿಗಿನಿಂಗಿಂದ ಒಂದು ಲೀಡ್ ಆಗಿರುತ್ತೆ. ಸೊ ಅದ್ರ ಜೊತೆ ನಾವು ಈ ಚೇಸ್ನ ಬ್ಲೆಂಡ್ ಮಾಡಿದ್ವಿ. ಅದು ತುಂಬ ದೊಡ್ಡ ಸ್ಕೇಲ್ನಲ್ಲಿನೇ ಇದೆ ಚೇಸು, ಮತ್ತು ಮ್ಯಾಕ್ಸಿಮಮ್ ರಿಯಲಿಸ್ಟಿಕ್ ಅಪ್ರೋಚ್ ಇದೆ. ಇದೆ ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಅಂತಂದರೆ ಈ ಚೇಸ್ ಸೀಕ್ವೆನ್ಸ್ ಆಗುತ್ತೆ. ಎತ್ತುಗಳನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅನಿಮಲ್ ಬೋರ್ಡ್ ತುಂಬ ನೋಡ್ಬೇಕಂತ. ಇಲ್ಲ ಅದು ತೊಗೊಂಡಿದ್ದೀನಿ. ಆಮೇಲೆ ಅದು ಕೂಡ ಎಕ್ಸ್ಪ್ಲೇಷನ್ ಮಾಡಿದ್ದೀವಿ. ಇಲ್ಲಿ ಕೆಲವು ಕಡೆ ಇಲ್ಲಿ ನಾವು ಯೂಸ್ ಮಾಡಬೇಕು ಸಿಜಿಗಳನ್ನ, ಯಾವ ತೊಂದರೆ ಆಗದಿರೋ ಅದನ್ನೆಲ್ಲ ಯಾವುದು ತೊಂದರೆ ಮಾಡ್ತಿರೋದು ಆ ಥರ ರಿಸ್ಕ್ ಇರೋದನ್ನೆಲ್ಲನೂ ನಾವು ಸಿಜಿ ಮಾಡ್ಕೋತಾ ಇದೀವಿ. ಪ್ರೊಡ್ಯೂಸರ್ ಗಟ್ಟಿಗಿದ್ದಾರೆ. ಆಲ್ರೆಡಿ ಸೆನ್ಸಾರ್ ಹತ್ರ ಮಾತಾಡಿ ಅದು ಏನೇನು ಪ್ರೊಸೀಜರ್ ಇದೆ ಅದನ್ನೆಲ್ಲ ತೊಗೊಂಡಿದ್ವಿ. ಇಲ್ಲಿ ವೆಟ್ನರಿ ಡಾಕ್ಟರ್ಸ್ ಇದ್ದಾರೆ. ಸೊ ಎತ್ತುಗಳದ್ದು ಅದು ಬಂದಾಗ ಏನು ಹೆಲ್ತಲ್ಲಿ ಬರುತ್ತೆ ಅದೇ ಹೆಲ್ತಲ್ಲೇ ಪ್ರತಿದಿನ ಸಂಜೆನೂ ಅದು ರಿಟರ್ನ್ ಆಗ್ತಾ ಇದೆ. ಅದೆಲ್ಲ ಲಕ್ಸರಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀವಿ. ಬಿಕಾಸ್ ಅದು ಫ್ಯೂಚರಲ್ಲಿ ತೊಂದರೆ ಆಗದೆ ಇರಲಿ ಅಂತ. ಸೊ ಆ ಥರ ಪ್ರಿಕಾಷನರಿನೂ ತೊಗೊತಾ ಇದ್ವಿ. ಎತ್ತುಗಳಂದಮೇಲೆ ಇಲ್ಲಿ ಚಾಟಿಲೂ ಹೊಡಿತಾ ಇಲ್ಲ ನಾವು. ಚೇಸ್ ಅಂದರೆ ಪ್ರಾಪರ್ ಹಗ್ಗದಲ್ಲಿ ಹೆಂಗೆ ಚೇಸ್ ಮಾಡ್ತೀವಿ ಅದೇ ರೀತಿಯಲ್ಲೇ ಮಾಡ್ತಾಯಿದ್ವಿ.